ಎಲ್ಲ ಸನಾತನ ಧರ್ಮಿಗಳಿಗೆ ನನ್ನ ಪೂರ್ವಕ ವಂದನೆಗಳು. ಈ ಒಂದು ವಿಶ್ವ ಹಿಂದೂ ಪರಿಷತ್ ಅಂಜನಗರ್ ಪ್ರಖಂಡ ಹಾಗೂ ಇಸ್ಕಾನ್ ಮತ್ತು ಇನ್ನೂ ಇತರ ಸಂಘಟನೆಗಳ ಒಂದು ಸಂಯೋಜನೆಯೊಂದಿಗೆ ಈ ಒಂದು ಭಗವದ್ಗೀತೆ ಪಾರಾಯಣ ಹಾಗೂ ಗೋಮಾತೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಾನುವಾರ 28ನೇ ತಾರೀಕು ಅಂಜನನಗರ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಡಿ ಗ್ರೂಪ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ದಯವಿಟ್ಟು ತಾವು ತಮ್ಮ ಬಂಧು ಮಿತ್ರರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಫಲವನ್ನು ತಗೋಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಮಹತ್ವವೇನು, ಭಗವದ್ಗೀತೆ ಗೋಮಾತೆಯ ಪೂಜೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಸ್ವಲ್ಪ ವಿಷಯ ಚರ್ಚೆ ಮಾಡೋಣ. ಈ ಒಂದು ಭಗವದ್ಗೀತೆ ಇವಾಗ ವಿದೇಶದಲ್ಲಿ ಎಲ್ಲರೂ ಈ ಒಂದು ಭಗವದ್ಗೀತೆಯನ್ನು ಓದ್ತಾ ಇದ್ದಾರೆ. ಇದು ಹೇಳಿರೋದು 5000 ವರ್ಷ ಹಿಂದೆ ಕೃಷ್ಣ ಅರ್ಜುನನಿಗೆ ಹೇಳಿದರು. ಸೊ ಅವರು ಸನ್ಯಾಸಿಗೆ ಅಥವಾ ಋಷಿ ಮುನಿಗಳಿಗೆ ಆ ಥರ ಹೇಳಿಲ್ಲ. ಅರ್ಜುನನ್ನ ಸೆಲೆಕ್ಟ್ ಮಾಡೋದು ಅಂದರೆ ಕುಟುಂಬದಸ್ತು, ಅರ್ಜುನ್ಗೆ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ ಅಂಥವ್ರನ್ನ ಕೃಷ್ಣ ಆಯ್ಕೆ ಮಾಡೋದು. ಅಂದರೆ ಈ ಭಗವದ್ಗೀತೆ ಈವನ್ ಸಮಾಜದಲ್ಲಿರೋ ಎಲ್ಲ ಫ್ಯಾಮಿಲಿ ಕುಟುಂಬದವರಿಗೆ ಅದು ಅನ್ವಯ ಆಗ್ತದೆ. ಸೊ ಭಗವದ್ಗೀತೆಯಲ್ಲಿ ನಮ್ಮಲ್ಲಿ ಏನೋ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಗೊಂದಲಗಳು ಬಂದರೆ ನಾವು ಯಾರನ್ನ ಕೇಳಬೇಕು? ಸೊ ಈ ಒಂದು ಭಗವದ್ಗೀತೆಯ ಒಂದು ಜ್ಞಾನ ಇದ್ದರೆ ನೀವು ನಿಮ್ಮ ಒಂದು ಜೀವನದಲ್ಲಿ ಸಮಸ್ಯೆ ಇದ್ರೂ ಅಥವಾ ಬೇರೆಯವರ ಜೀವನದಲ್ಲಿ ಸಮಸ್ಯೆ ಇದ್ರೂ ಅದಕ್ಕೆ ನೀವು ಪರಿಹಾರ ಕೊಡ್ಬೋದು. ಅಷ್ಟು ಈ ಒಂದು ಭಗವದ್ಗೀತೆಯಲ್ಲಿ ಜ್ಞಾನ ಇದೆ. ಅದಕ್ಕೆ ಒಂದು ಇಂಪಾರ್ಟೆಂಟ್ ಶ್ಲೋಕ ಇದೆ, ಅದು ಆದಿಶಂಕರಾಚಾರ್ಯರು ಭಗವದ್ಗೀತೆಯ ಮಹಾತ್ಮೆಯ ಬಗ್ಗೆ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಏನಂತ? ಸರ್ವ ಉಪನಿಷದೋ ಗಾವೋ. ಸರ್ವ ಉಪನಿಷದೋ ಗಾವೋ ಅಂದರೆ ಎಲ್ಲ ಉಪನಿಷತ್ತು ಹಸುವಿಗೆ ಸಮಾನ. ಗಾವೋ ಸರ್ವ ಉಪನಿಷದೋ ಗಾವೋ, ಅದು ಹಸುವಿಗೆ ಸಮಾನ. ಸರ್ವ ಉಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ. ಇದರಲ್ಲಿರೋ ಹಾಲನ್ನು ಯಾರು ಕರೀತಾರೆ? ಹಸು ಇಟ್ಕೊಂಡು ಏನಕ್ಕೆ ಇಟ್ಕೊಳ್ಳೋದು? ಹಾಲನ್ನು ಕರೆಯೋದಕ್ಕೆ. ಸೊ ಈ ಹಾಲನ್ನು ಕರೆಯೋರು ಯಾರು ಅಂದರೆ ಈ ಎಲ್ಲ ಉಪನಿಷತ್ತುಗಳ ಸಾರವನ್ನು ಯಾರು ಹಿಂಡ್ತಾರೆ? ಕೃಷ್ಣ. ಅವರು ಭಗವದ್ಗೀತೆಯ ರೂಪದಲ್ಲಿ ಕೊಡ್ತಾರೆ. ಹಾಲು ಅಂದರೆ ಭಗವದ್ಗೀತೆ ಸಾರಾಂಶ. ಸೊ ನಾವು ಎಲ್ಲ ಉಪನಿಷತ್ತುಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಜಟಿಲತೆ, ಅದು ಶ್ಲೋಕ ಅದೆಲ್ಲ ಅರ್ಥ ಮಾಡಿಕೊಂಡು ಇದು ಮಾಡೋಷ್ಟೊತ್ತಿಗೆ ನಮ್ಮ ಜೀವನ ಅದರಲ್ಲೇ ಹೊರಟೋಗ್ತದೆ. ಸೊ ಹಾಗಾಗಿ ಕೃಷ್ಣ ಇನ್ನೂ ತುಂಬ ಬೇರೆ ಉಪನಿಷತ್ತುಗಳಲ್ಲಿ ನೋಡಿದ್ರೆ 50,000 ಶ್ಲೋಕಗಳು, 20,000 ಶ್ಲೋಕಗಳು, 1,00,000 ಮೇಲೂ ಇದೆ ಶ್ಲೋಕಗಳು. ಸೊ ಅಷ್ಟು ಓದಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಷ್ಟು ಟೈಮ್ ಯಾರಿಗಿದೆ? ಸೊ ಹಾಗಾಗಿ ಕೃಷ್ಣ ಏನು ಮಾಡಿದ್ದಾರೆ, ಎಲ್ಲ ವೇದ ಸಾರಾಂಶಗಳನ್ನು ಭಗವದ್ಗೀತೆ ಇದರಲ್ಲಿ ಇಟ್ಟಿದ್ದಾರೆ. ಎಷ್ಟು ಶ್ಲೋಕ ಇದೆ? ಹಬ್ಬ ಅಂದರೆ 700 ಶ್ಲೋಕಗಳು. ಓಕೆ, ಅಷ್ಟು ಈಸಿಯಾಗಿ ಕೃಷ್ಣ ಈ ವೇದದ ಎಲ್ಲ ಸಾರವನ್ನು ಕೊಟ್ಟಿದ್ದಾರೆ. ಸೊ 700 ಶ್ಲೋಕಗಳು ಅಷ್ಟೇ ಇರುವುದು. ಸೊ ಅದಕ್ಕೆ ಈ ಒಂದು ಗೀತೆ ಮಹಾತ್ಮೆ ಅಂತ ಬರ್ತದೆ, ಭಗವದ್ಗೀತೆಯ ಮಹಾತ್ಮೆ. ಅದು ಬಂದು ಶಿವ ಪಾರ್ವತಿಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಯಾರೇ ಆಗಲಿ ಭಗವದ್ಗೀತೆಯ ಪಠನೆ ಮಾಡಿದ್ರೆ ಒಂದೊಂದು ಅಧ್ಯಾಯದಲ್ಲಿ ಬರುತ್ತೆ, ನಮ್ಮ ಪೂರ್ವಜರು ನರಕಲೋಕದಲ್ಲಿದ್ರೂ ಅವರು ಸಹ ಮುಕ್ತರಾಗ್ಬಿಡ್ತಾರೆ ಈ ಒಂದು ಭಗವದ್ಗೀತೆಯ ಪಠನೆಯಿಂದ. ಮತ್ತು ನಾವು ಶುದ್ಧರಾಗ್ತೇವೆ. ನಾವು ಎಷ್ಟೇ ಪಾಪ ಮಾಡಿರ್ಬೋದು, ಆದರೆ ಯಾವಾಗ ನಾವು ಭಗವದ್ಗೀತೆಯ ಪಠನೆಯನ್ನು ಮಾಡ್ತೇವೆ, ಶ್ಲೋಕಗಳನ್ನು ಪಠನೆ ಮಾಡ್ತೀವಿ, ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಉಂಟಾಗ್ತದೆ. ನಾವು ಹೆಚ್ಚು ಕೆಟ್ಟ ಮಾತುಗಳನ್ನು ಮಾತಾಡಿದ್ರೆ ಒಂದು ನೆಗೆಟಿವ್, ಒಂದು ನಕಾರಾತ್ಮಕ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಆದರೆ ಭಗವದ್ಗೀತೆ ಅಂದರೆ ಭಗವಂತ ಹೇಳಿರೋ ಮಾತು ಮತ್ತು ಭಗವಂತ ಬೇರೆ ಅಲ್ಲ, ಇದು ದಿವ್ಯವಾದುದು. ಸೊ ಹಾಗಾಗಿ ಈ ಒಂದು ದಿವ್ಯವಾದ ಒಂದು ವೈಬ್ರೇಷನ್, ಕಂಪನದಿಂದ ವಾತಾವರಣವು ತುಂಬ ಅನುಕೂಲವಾಗ್ತದೆ. ಇದು ನಿಮ್ಮ ಮನೆಯಲ್ಲೂ ಪಠನೆ ಮಾಡಿದ್ರು ನಿಮ್ಮ ಮನೆಯೂ ವಾತಾವರಣ ಶುದ್ಧ ಆಗ್ತದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು, ನಿಮ್ಮ ಮಕ್ಕಳು, ಪರಿವಾರದವರು ಎಲ್ಲರೂ ಬರಬೇಕು. ಇವಾಗ ನೋಡಿ, ಎಲ್ಲ ಫೋನಿಗೆ ಅಡಿಕ್ಟ್ ಆಗಿಬಿಟ್ಟು. ಸೊ ನೀವು ಹಿರಿಯರು ಯಾರು ಇದನ್ನು ಕೇಳ್ತಾ ಇದ್ದೀರಾ, ಅವರು ಎಲ್ಲನೂ ಕರ್ಕೊಂಬರಬೇಕು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರದ್ದು ಸದುಪಯೋಗ ಪಡಿಸ್ಕೋಬೇಕು.
ಮತ್ತು ಇನ್ನೊಂದು ಏನಂದರೆ ಗೋಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ಯಾಕೆ ಗೋಪೂಜೆಯನ್ನು ಮಾಡ್ತೇವೆ? ಇವಾಗ ನಮ್ಮ ಹಿಂದೂಗಳಲ್ಲಿ ಗೋ ಮಾತೆ ಅಂತ ಹೇಳ್ತೇವೆ, ತಾಯಿಗೆ ಹೋಲಿಸಿದ್ದೇವೆ. ಹೇಗೆ ನಮ್ಮ ತಾಯಿಯಿಂದ ನಾವು ಅತ್ಯುನ್ನತವಾದ ಪೋಷಕಾಂಶ ಹಾಲನ್ನು ತೊಗೊತೇವೆ, ಅದೇ ರೀತಿ ನಮ್ಮ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪೌಷ್ಟಿಕಾಂಶ ಹಾಲು, ಅದು ಹಸುವಿನ ಹಾಲು ಆ ಒಂದು ಬುದ್ಧಿಯ ಶಕ್ತಿಯ ಒಂದು ನರಮಂಡಲಕ್ಕೆ ಅದು ಒದಗಿಸುತ್ತೆ. ಹಾಗಾಗಿ ಈ ಒಂದು ನಮ್ಮ ಜೀವನವನ್ನು ಸುಮಧುರವಾಗಿ ನಡೆಸ್ಕೊಂಡು ಹೋಗ್ಬೇಕಂದ್ರೆ ಗೋಮಾತೆಯ ಒಂದು ಸಹಾಯನೂ ಬೇಕು ಮತ್ತು ಭಗವದ್ಗೀತೆಯ ಸಹಾಯನೂ ಬೇಕು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಇದರ ಒಂದೇ ಒಂದು ಶ್ಲೋಕವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೃಷ್ಣನಿಗೆ ಒಂದು ವಂದನೆಗಳನ್ನು ಹೇಳ್ತಾರೆ. ಆ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ನಮೋ ಬ್ರಾಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ್ಯ ಹಿತಾಯ ಜಗದಿತ್ಥಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ಹೇಳ್ತಾರೆ. ಸೊ ನಮೋ ಬ್ರಾಹ್ಮಣ್ಯ ದೇವಾಯ, ಬ್ರಾಹ್ಮಣರಿಗೂ ದೇವರು ಅಂದರೆ ಕೃಷ್ಣ. ಗೋ ಬ್ರಾಹ್ಮಣ ಹಿತಾಯ ಕೃಷ್ಣ ಯಾರನ್ನ ಹಿತವನ್ನು ಕೋರ್ತಾರೆ? ಗೋವುಗಳ ರಕ್ಷಣೆ. ಮತ್ತು ಬ್ರಾಹ್ಮಣ ಅಂದರೆ ಯಾರು ಈ ಒಂದು ಭಗವದ್ಗೀತೆಯ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಇದು ಎಲ್ಲ ವೇದಗಳ ಸಾರ. ಬ್ರಾಹ್ಮಣ ಅಂದರೆ ಏನು? ವೇದಗಳನ್ನು ಓದಿರಬೇಕು. ವೇದಗಳ ಸಾರನೇ ಈ ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ಯಾರು ತಿಳ್ಕೊಳ್ತಾರೋ ಅವರು ಬ್ರಾಹ್ಮಣರೇ. ಸೊ ಹಾಗಾಗಿ ಯಾರು ಈ ಭಗವದ್ಗೀತೆಯ ಜ್ಞಾನವನ್ನು ಪಡ್ಕೊಂಡಿರ್ತಾರೆ ಅವರ ರಕ್ಷಣೆಯನ್ನು ಕೋರೋರು ಕೃಷ್ಣ. ಯಾಕಂದರೆ ಇವಾಗ ನಾವು ಈ ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕಂದ್ರೆ ಬುದ್ಧಿವಂತಿಕೆ ಇರಬೇಕು. ಇವಾಗ ನಮ್ಮ ಶರೀರದಲ್ಲಿ ತಲೆ, ಕಾಲು, ಕೈ, ಹೊಟ್ಟೆ ಎಲ್ಲ ಇದೆ. ಈ ಶರೀರ ಚೆನ್ನಾಗಿ ಇರಬೇಕಂದ್ರೆ ಎಲ್ಲನೂ ಬೇಕು. ನಮಗೆ ತಲೆನೂ ಬೇಕು, ಕೈಯೂ ಬೇಕು, ಕಾಲು ಬೇಕು, ಹೊಟ್ಟೆನೂ ಬೇಕು. ಸೊ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ತಲೆ ಅನ್ನೋದು ಬ್ರಾಹ್ಮಣ ಇದ್ದಾನೆ, ಬುದ್ಧಿವಂತಿಕೆಯಿಂದ ನಡೆಸ್ತಾರೆ. ಕೈ ಅನ್ನೋದು ಕ್ಷತ್ರಿಯ, ಯಾರಾದರೂ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ಕೈಯಿಂದ ರಕ್ಷಣೆ ಮಾಡ್ತೇವೆ. ಮತ್ತು ಕಾಲು ಬಂದು ಶೂದ್ರರು ಅಂದರೆ ವರ್ಕಿಂಗ್ ಕ್ಲಾಸ್, ಕೆಲಸ ಮಾಡೋರು ಬೇಕು. ಮತ್ತು ಹೊಟ್ಟೆಗೆ ಇದು ರೈತರೂ ಬೇಕು. ಸೊ ಈ ಎಲ್ಲ 4 ಇದ್ದರೆ ಶರೀರ ನಡೆಯುತ್ತೆ. ಹಾಗೆ ಈ ಸಮಾಜವನ್ನು ಚೆನ್ನಾಗಿ ನಡಿಬೇಕಂದ್ರೆ ಈ 4 ಇರಬೇಕು. ಎಸ್ಪೆಷಲಿ ತಲೆ ನಾವು ಏನಾದರೂ ಅಪಾಯ ಬಂದರೆ ನಾವು ಕೈ ಅಡ್ಡ ಕೊಡ್ತೀವಿ, ಕಾಲು ಅಡ್ಡ ಕೊಡ್ತೀವಿ, ತಲೆಯನ್ನು ರಕ್ಷಣೆ ಮಾಡುತ್ತೆ ಫಸ್ಟ್. ಸೇಮ್ ಅದೇ ಥರ ಈ ಸಮಾಜದಲ್ಲಿ ನಮಗೆ ಬುದ್ಧಿವಂತರು ಬೇಕು. ಅಂದರೆ ಯಾರು ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅಂಥವ್ರು ಬೇಕು. ಸೊ ಅಂಥವರು ಹೆಚ್ಚು ಜನ ಆದಾಗ ಸಮಾಜದಲ್ಲಿ ನಾವು ಒಳ್ಳೆಯ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ನೋಡ್ಬೋದು. ಇವಾಗ ಎಷ್ಟೊಂದು ಕೊಲೆ, ಸುಲಿಗೆ, ದರೋಡೆ ಏನಕ್ಕೆ ಆಗ್ತಾ ಇದೆ? ಬುದ್ಧಿವಂತಿಕೆ ಇಲ್ಲ, ಯಾರು ಅದನ್ನು ಉಪಯೋಗಿಸ್ತಾ ಇಲ್ಲ. ಆ ಬುದ್ಧಿವಂತಿಕೆ ನಾವು ಭಗವದ್ಗೀತೆಯ ಒಂದು ಶ್ಲೋಕ ಪಠಣೆಯಿಂದ, ಭಗವದ್ಗೀತೆಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದ್ರಿಂದ ನಾವು ಬ್ರಾಹ್ಮಣರಾಗ್ತೀವಿ. ಸೊ ಅಷ್ಟು ಭಗವಂತ ಈ ಒಂದು ಭಗವದ್ಗೀತೆಗೆ ಮಹತ್ವವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ಕೋರಲಾಗಿದೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಬಯಸಬೇಕಾದರೆ ಇವಾಗ ಸ್ವಲ್ಪ ಜನಕ್ಕೆ ನಿದ್ದೆನೇ ಬರೋದಿಲ್ಲ, ಬರೀ ಒಂದು ಭೌತಿಕವಾದ ಒಂದು ವಿಚಾರಗಳೇ ಓಡ್ತಾ ಇರುತ್ತೆ. ಸೊ ಹೆಚ್ಚು ಭೌತಿಕ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ಕೊಂಡ್ರೆ ನಾವು ತುಂಬ ಡಿಸ್ಟರ್ಬ್ ಆಗಿಬಿಡ್ತೀವಿ, ವಿಚಲಿತಗೊಳ್ಬಿಡ್ತೀವಿ. ಆದರೆ ಈ ಶ್ಲೋಕಗಳು ನಮ್ಮ ಮನಸ್ಸು, ನಮ್ಮ ಶರೀರವನ್ನು ಶಾಂತವನ್ನಾಗಿ ಮಾಡ್ಬಿಡುತ್ತೆ. ಸೊ ನಮ್ಮ ಮನಸ್ಸು, ನಮ್ಮ ಶರೀರ ಯಾವಾಗ ಶಾಂತವಾಗುತ್ತೋ ನಾವು ಯೋಚನೆ ಮಾಡುವ ಶಕ್ತಿ, ನಿರ್ಧಾರ ತಗೊಳ್ಳೋ ಶಕ್ತಿ, ವಿವೇಚನಾ ಶಕ್ತಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಹೇಗೆ ಒಬ್ಬ ಜ್ವರದಿಂದ ನರಳ್ತಾ ಇದ್ದರೆ ಅವರಾಗೆ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ಸೊ ಅವರು ಒಂದು ಮೆಡಿಸಿನ ಹಿಂದೆ ಲೇಬಲ್ ಅದರಲ್ಲಿ ಬರೆದಿರುತ್ತೆ, ದಿನಕ್ಕೆ ಇಷ್ಟು ಟೈಮ್ ತೊಗೋಬೇಕು ಅಂತ. ಹಾಗೆ ಈ ಭಗವದ್ಗೀತೆಯನ್ನು ನಾವು ಪ್ರತಿನಿತ್ಯ ಒಂದು ಅಧ್ಯಾಯ ಓದಿ, ಅಥವಾ ಒಂದು ಶ್ಲೋಕವನ್ನು ಓದಿ, ಅಥವಾ ಅರ್ಧ ಶ್ಲೋಕ ಓದಿ, ಅಥವಾ ಕಾಲು ಭಾಗ ಶ್ಲೋಕ ಓದಿದ್ರೂ ಸಹ ಇದರಿಂದ ನಮಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಸನಾತನ ಧರ್ಮ ಏನು ಅನ್ನೋದು ಈ ಒಂದು ಭಗವದ್ಗೀತೆಯ ಶ್ಲೋಕಗಳಲ್ಲಿ ಹೇಳಿಕೊಳ್ಳಲಾಗಿದೆ. ಹಾಗಾಗಿ ಇದರದ್ದು ಎಲ್ಲ ಅನುಕೂಲ, ಒಂದು ಲಾಭ ನೀವೆಲ್ಲ ಪಡೆದುಕೊಂಡು ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ಳಿ ಮತ್ತು ಬೇರೆಯವ್ರಿಗೂ ಹೇಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಸೊ ಹಾಗಾಗಿ ಹೆಚ್ಚು
ಈ ಒಂದು 28ನೇ ತಾರೀಕು ಈ ಒಂದು ಗೀತಾ ಪಾರಾಯಣದ ಕಾರ್ಯಕ್ರಮ ಮತ್ತು ಗೋ ಮಾತೆಯ ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೂ ಇದರ ಫಲವನ್ನು ಇದರ ಒಂದು ಅನುಕೂಲವನ್ನು ಫಲವನ್ನು ಎಲ್ಲರೂ ತಗೋಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಮಸ್ತೆ.